ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತು ಈ ಒಂದು ವಿಡಿಯೋಗೆ. ಈ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಥವಾ AVN ಆಗಿರೋಂಥವ್ರು ಅಥವಾ ಪ್ರೈಮರಿ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಹಿಪ್ ಜಾಯಿಂಟ್ ಆರ್ಥರೈಟಿಸ್ ಆಗಿರೋಂಥವ್ರು ಬಂದು ನನಗೆ ಡ್ಯುಯಲ್ ಮೊಬಿಲಿಟಿ ಮಾಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಇದ್ರ ಬಗ್ಗೆ ತುಂಬ ಮಾಹಿತಿ ತಿಳ್ಕೊಂಡಿರ್ತಾರೆ, ಅಲ್ಲಿ ಇಲ್ಲಿ ನೋಡಿರ್ತಾರೆ, ಅದಕ್ಕೋಸ್ಕರ ಅದನ್ನು ಕೇಳ್ತಾ ಇದ್ದಾರೆ. ನಾವು ಯಾವಾಗ ಯೂಸ್ ಮಾಡ್ತೀವಿ ಡ್ಯುಯಲ್ ಮೊಬಿಲಿಟಿ ಅಂದರೆ, ಈ ಒಂದು ಮಸಲ್ಸ್ ತೊಂದರೆ ಇದ್ದರೆ ಅಥವಾ ಮೂಳೆಗಳು ಕೆಲಸರಿ ವೀಕ್ ಆಗಿ ಎರಡನೇ ಸರಿ ಸರ್ಜರಿ ಮಾಡ್ತಾರೆ ಅಂತ ಸಂದರ್ಭದಲ್ಲಿ, ಅಥವಾ ಕಾಂಪ್ಲೆಕ್ಸ್ ಹಿಪ್ ಪ್ರಾಬ್ಲಮ್ಸ್ ಮಾಡ್ತಾರಂಥ ಸಂದರ್ಭದಲ್ಲಿ ನಾವು ಡ್ಯುಯಲ್ ಮೊಬಿಲಿಟಿ ಯೂಸ್ ಮಾಡ್ತೀವಿ. ಈ AVN ಅಥವಾ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ಸು ಅಥವಾ ಪ್ರೈಮರಿ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಅದರಲ್ಲಿ ಮಸಲ್ಸ್ ಚೆನ್ನಾಗಿರುತ್ತೆ, ಕ್ಯಾಪ್ಸುಲ್ ಚೆನ್ನಾಗಿರುತ್ತೆ, ಹಿಪ್ ಜಾಯಿಂಟ್ ಕ್ಯಾಪ್ಸುಲು, ಮತ್ತು ಬೇರೆ ಮೂಳೆಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಪ್ರೈಮರಿ ಹಿಪ್ ರಿಪ್ಲೇಸ್ಮೆಂಟ್ ಅಂದರೆ ತುಂಬ ಹಿಪ್ ರಿಪ್ಲೇಸ್ಮೆಂಟ್ ಮಾಡೋವಂಥ ಸರ್ಜನ್ಗೆ ಅದು ಸರಳವಾದ ಹಿಪ್ ರಿಪ್ಲೇಸ್ಮೆಂಟ್ ಅಂತ ನಮ್ಮ ಆರ್ಥೋಪೆಡಿಕ್ ಕಮ್ಯುನಿಟಿನಲ್ಲಿ ನಾವು ಹೇಳ್ತೀವಿ. ಸೊ ಇಂಥ ಒಂದು ಹಿಪ್ ರಿಪ್ಲೇಸ್ಮೆಂಟ್ಗೆ ಮಸಲ್ಸ್ ಚೆನ್ನಾಗಿದೆ, ಕ್ಯಾಪ್ಸುಲ್ ಚೆನ್ನಾಗಿದೆ, ಬೇರೆ ಏನೂ ತೊಂದರೆ ಇಲ್ಲದೆ ಇರೋದ್ರಿಂದ ಇದಕ್ಕೆ ನಾವು ಡ್ಯುಯಲ್ ಮೊಬಿಲಿಟಿ ಹಾಕುವಂಥ ನೆಸೆಸಿಟಿ ಅಥವಾ ಅವಶ್ಯಕತೆ ಇರೋದಿಲ್ಲ. ನಾವು ಡ್ಯುಯಲ್ ಮೊಬಿಲಿಟಿ ಯಾರಿಗೆ ಹಾಕ್ತೀವಿ ಅಂತಂದರೆ, ತುಂಬ ವಯಸ್ಸಾಗಿದೆ, ಫ್ರ್ಯಾಕ್ಚರ್ ನೆಕ್ ಆಫ್ ಫಿಮರ್ ಅಂತ ಹೇಳ್ತೀವಿ, ಅವ್ರಿಗೆ ಮಸಲ್ಸ್ ವೀಕ್ ಆಗಿದೆ, ಮಸಲ್ಸ್ ಅಷ್ಟು ಸ್ಟ್ರೆಂತ್ ಇಲ್ಲ, ಅಥವಾ ಎರಡನೇ ಮೂರನೇ ಸರಿ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೋತಾ ಇರ್ತಾರೆ, 10-15 ವರ್ಷ 20 ವರ್ಷ ಹಿಂದೆ ಮಾಡಿಸಿರ್ತಾರೆ, ಈಗ ರಿವಿಷನ್ ಅಂತ ಮಾಡ್ತಾ ಇರ್ತೀವಿ, ಅಥವಾ ಶಾರ್ಟ್ನಿಂಗ್ ಇರುತ್ತೆ ಅದನ್ನ ಲೆಂತ್ ಮಾಡ್ತಾ ಇರ್ತೀವಿ, ಅಥವಾ ಹಿಪ್ ಸರ್ಜರಿ ಮಾಡಿಸಿರ್ತಾರೆ ಪ್ಲೇಟ್ ಸ್ಕ್ರೂಸ್ ಎಲ್ಲ ಹಾಕಿ, ಅದೆಲ್ಲ ತೆಗೆದು ಆ ಟೈಮಲ್ಲಿ ಮಸಲ್ ಡ್ಯಾಮೇಜ್ ಆಗಿರುತ್ತೆ, ಆ ಮಸಲ್ಸ್ ಡ್ಯಾಮೇಜ್ ಆಗಿದ್ರೂ ಹಿಪ್ ವರ್ಕ್ ಆಗಬೇಕು, ಆ ಸಪೋರ್ಟ್ಗೋಸ್ಕರ ನಾವು ಡ್ಯುಯಲ್ ಮೊಬಿಲಿಟಿನ ಯೂಸ್ ಮಾಡ್ತೀವಿ. ಈ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್ಗೆ ಯಾವುದೇ ಥರ ಡ್ಯುಯಲ್ ಮೊಬಿಲಿಟಿ ಅವಶ್ಯಕತೆ ಇರೋದಿಲ್ಲ. ಅದು ಈಗಿನ ಕಾಲದಲ್ಲಿ ನಾವು DAA ಅಂತ ಮಾಡ್ತಾ ಇರೋದ್ರಿಂದ, ಡೈರೆಕ್ಟ್ ಆ್ಯಂಟೀರಿಯರ್ ಅಪ್ರೋಚ್ ಮಾಡ್ತಾ ಇರೋದ್ರಿಂದ ಯಾವುದೇ ಥರ ಡಿಸ್ಲೊಕೇಶನ್ ಚಾನ್ಸಸ್ ಇರೋದಿಲ್ಲ. ಯಾವುದೇ ಥರ ಆ್ಯಕ್ಟಿವಿಟೀಸ್ ಸಹ ಮಾಡ್ಬೋದು, ನೆಲ ಮೇಲೆ ಕೂರ್ಬೋದು, ಎಲ್ಲ ಥರನೂ ಮಾಡ್ತಿರೋದ್ರಿಂದ ಡ್ಯುಯಲ್ ಮೊಬಿಲಿಟಿ ಅವಶ್ಯಕತೆ ಇರೋದಿಲ್ಲ. ಧನ್ಯವಾದ.